ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಆದ್ದರಿಂದ ನಾವು ಕ್ಯಾಂಡಲ್ ಮಾರ್ಚ್ ಅನ್ನು ಹಮ್ಮಿಕೊಂಡಿದ್ದೇವೆ. ಇದರ ಬಗ್ಗೆ ಕೇಂದ್ರ ಸರ್ಕಾರವಾಗಲಿ ಕೇಂದ್ರ ಸರ್ಕಾರ ಸೂಕ್ತ ತನಿಖೆ ಕೈಗೊಂಡು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಆಗಿ ಅವರಿಗೆ ಇದಾಗಿದ್ದಂಥ ಅವರಿಗೆ ಶಾಂತಿ ಆಗಬೇಕು ಕೇಳ್ಕೊಳ್ತಿದ್ದಾರೆ. ಈ ಘಟನೆ ತುಂಬ ವಿಷಾದಕರವಾದ ಘಟನೆ. ಈಗ ನಡಿಬಾರ್ದಿತ್ತು, ನಡೆದಿದೆ. ಇದಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಮತ್ತು ಯೂತ್ ಕಾಂಗ್ರೆಸ್ ಕಡೆಯಿಂದ ಸಾಲಿಡಾರಿಟಿಯನ್ನು ಕೊಡ್ತಿದ್ದೀವಿ. ಬಿಜೆಪಿ ಪಕ್ಷಕ್ಕೆ ಸಪೋರ್ಟನ್ನು ಕೊಡ್ತಿದ್ದೀವಿ. ನಿರಪಕ್ಷವಾಗಿ ಇದಕ್ಕೆ ತನಿಖೆ ಮಾಡಿ ಇದಕ್ಕೆ ಯಾರು ತಪ್ಪಿತಸ್ಥರಿರೋ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಕೋರ್ತಿದ್ದೇವೆ. ಮತ್ತು ಬೇರೆ ಯಾವ ಕಮ್ಯುನಿಟಿನೂ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ದೂಷಿಸೋದು ತಪ್ಪು. ಇದೇ ರೀತಿ ಎಲ್ಲರೂ ಒಗ್ಗಟ್ಟಾಗಿದ್ದು ಒಂದು ಕಮ್ಯುನಿಟಿ ಮೇಲೆ ದೂಷಣೆ ಮಾಡೋದು ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಇದೇನಾಗಿದೆ ಅಲ್ಲ ಇಂಥ ಟೈಮಲ್ಲಿ ನಾವೆಲ್ಲರೂ ಕಲಿತು ಸೇರಿ ಇರಬೇಕು ಅನ್ನೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು. ಘಟನೆ ಕಾಶ್ಮೀರದಲ್ಲಿ ನಡೆದಂಥ ಘಟನೆ ಪ್ರಯುಕ್ತ ಶಾಂತಿಯುತವಾಗಿ ದೀಪವನ್ನು ಹಚ್ಚಿಸ ಅವರ ಆತ್ಮಗಳಿಗೆ ಶಾಂತಿ ಕೋರಿ ನಾವು ಇದೊಂದು ಕ್ಯಾಂಡಲ್ ಮಾರ್ಚನ್ನು ಮಾಡ್ತಾ ಇದ್ದೀವಿ. ಇದಕ್ಕಾಗಿ ಎಲ್ಲರೂ ನಮ್ಗೆ ಬಂದಂಥ ಕಾರ್ಯಕರ್ತರು, ನಮ್ಮ ಯೂತ್ ಕಾಂಗ್ರೆಸ್ನವರು ಮತ್ತು ಜೈನ್ ಕಾಂಗ್ರೆಸ್ನವರು ಎಲ್ಲರಿಗೆ ಧನ್ಯವಾದ ಹೇಳ್ತು. ಇದೊಂದು ವಿಷಾದವಾದ ಗಾಥ ಅಂತೇಳಿ ತಿಳಿದು ಇದೊಂದು ಕಾರ್ಯಕ್ರಮವನ್ನು ಮಾಡಲು ನಾವು ಇಚ್ಛಿಸ್ತಾ ಬಂದಿದ್ದೀವಿ. ನಿಮ್ಮ ಹೆಸರು? ಕೆ ಶ್ರೀಕಾಂತ್. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.